ಕಳೆದ ವರ್ಷ ಅಂದ್ರೆ 2025ರಲ್ಲಿ ಒನ್ ಆಫ್ ದ ಬೆಸ್ಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಧುರಂಧರ್. ಅಫ್ಕೋರ್ಸ್ ಬೇರೊಂದಷ್ಟು ಸಿನಿಮಾಗಳು ಇಂಪ್ರೆಸ್ ಮಾಡಿದ್ವು, ಬಟ್ ಧುರಂಧರ್ ಅವೆಲ್ಲದಕ್ಕಿಂತಲೂ ಒಂದು ಹೆಜ್ಜೆ ಮೇಲನೇ ಇತ್ತು. ಅಷ್ಟೇ ಅಲ್ಲದೆ ಸಾಕಷ್ಟು ರೆಕಾರ್ಡ್ಸ್ಗಳನ್ನ ಮುರಿದು ಹಾಕೋದ್ರಲ್ಲಿ ಎಷ್ಟೋ ರೆಕಾರ್ಡ್ಸ್ಗಳನ್ನ ಕ್ರಿಯೇಟ್ ಕೂಡ ಮಾಡಿತ್ತು. ಆ್ಯಂಡ್ ಒಟ್ಟಾರೆಯಾಗಿ 1350 ಕೋಟಿ ಗಳಿಸುವ ಮೂಲಕ ಹೈಯೆಸ್ಟ್ ಗ್ರಾಸಿಂಗ್ ಹಿಂದಿ ಫಿಲ್ಮ್ ಅನ್ನುವಂಥ ರೆಕಾರ್ಡನ್ನು ಕೂಡ ತನ್ನ ಪಾಲಾಗಿಸ್ಕೊಂಡಿತ್ತು. ಸೊ ಇದರ ಸೀಕ್ವಲ್ ಬರ್ತಾ ಇದೆ ಅಂದಾಗ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ. ಆ್ಯಂಡ್ ಪ್ರೀಮಿಯರ್ ಶೋಸ್ನ ನೋಡಿದ ನಮಗೇನನಿಸ್ತು, ಆದಿತ್ಯ ದಾರ್ ಅವರು ಡೈರೆಕ್ಟ್ ಮಾಡಿರುವಂಥ ಈ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಆ್ಯಂಡ್ ಏನೆಲ್ಲ ಕಷ್ಟ ಆಯಿತು ಎಲ್ಲವನ್ನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಧುರಂಧರ್ ಪಾರ್ಟ್ 1 ಎಲ್ಲಿ ಎಂಡ್ ಆಗಿತ್ತೋ ಅದೇ ಪಾಯಿಂಟಿಂದನೇ ಕಥೆ ಮುಂದುವರಿಯುತ್ತೆ. ರೆಹಮಾನ್ ದಕಾಯತ್ನ ಸಾವಿನ ನಂತರ ಲಿಯಾರಿನಲ್ಲಿ ಏನೆಲ್ಲ ಆಯಿತು, ಹಂಸ ಇಟ್ಕೊಂಡಿದ್ದ ಟಾರ್ಗೆಟ್ಸ್ ಎಲ್ಲ ಪೂರ್ಣ ಆಯ್ತಾ ಇಲ್ವಾ ಅನ್ನೋದರ ಮೇಲೇನೆ ಇಲ್ಲಿನ ಕಥೆ ಸುತ್ತತ್ತೆ. ಆ್ಯಂಡ್ ಹಂಸ ಅಂದ್ರೆ ಜಸ್ಕ್ರೀತ್ ಸಿಂಗ್ ರಂಗಿಯ ಬ್ಯಾಕ್ ಸ್ಟೋರಿಯನ್ನ ಕೂಡ ಈ ಸಿನಿಮಾ ಕವರ್ ಮಾಡುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ಇಲ್ಲಿನ ಎಂಗೇಜ್ಮೆಂಟ್. ಸಿನಿಮಾಗೆ ಹೋಗಿ ಮುಗಿಸಿ ಬರೋಷ್ಟರಲ್ಲಿ ಮಿನಿಮಮ್ 5 ಗಂಟೆ ಖರ್ಚಾಗೇ ಆಗುತ್ತೆ. ಸಿನಿಮಾದ ಲೆಂತೇ ಬರೋಬ್ಬರಿ 4 ಗಂಟೆ ಇದೆ. ಹೀಗಿರುವಾಗ ಆಡಿಯನ್ಸ್ನ ಅಟೆನ್ಷನ್ನ ಗ್ರ್ಯಾಬ್ ಮಾಡಿ ಕೂರಿಸ್ಕೊಳ್ಳೋದು ಸ್ವಲ್ಪ ಚಾಲೆಂಜಿಂಗ್. ಕಾನ್ಸ್ಟೆಂಟ್ಲಿ ಕಥೆಯಲ್ಲಿ ಏನೋ ಒಂದು ಮೂವ್ಮೆಂಟ್ ಆಗ್ತಾನೆ ಇರಬೇಕು. ಒಟ್ಟಾರೆ ಹೇಳೋದಾದ್ರೆ ಸಖತ ಕಷ್ಟಕರವಾದ ಕೆಲಸ ಇದು. ಬಟ್ ಇಲ್ಲಿ ಇದರ ಲೆಂತ್ ಎಲ್ಲೂ ಸಮಸ್ಯೆಯನ್ನ ಉಂಟು ಮಾಡಲೇ ಇಲ್ಲ. ಪಾರ್ಟ್ 1 ತರನೇ ಇಲ್ಲಿಯೂ ಕಥೆಯನ್ನ ಚಾಪ್ಟರ್ ವೈಸ್ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಟ್ ಕೀಪ್ಸ್ ಯು ಹುಕ್ಡ್ ಅಂತ ಹೇಳ್ತೀನಿ. ಇನ್ನು ದ ಮೇನ್ ಮ್ಯಾನ್ ರಣವೀರ್ ಸಿಂಗ್ ಅವರ ಪರ್ಫಾರ್ಮೆನ್ಸ್, ಪ್ರೆಸೆನ್ಸ್ ಡಾಮಿನೆಂಟ್ ಆಗಿತ್ತು. ಹಿಂದಿನ ಪಾರ್ಟಂತೆ ಅವರ ಪರ್ಫಾರ್ಮೆನ್ಸ್ ಶಾರ್ಪ್ ಆಗಿದೆ. ಇನ್ಫ್ಯಾಕ್ಟ್ ಈ ಹಂಸ ಅನ್ನೋ ಪಾತ್ರಕ್ಕೆ ಒಂದು ಕಂಪ್ಲೀಟ್ ಆರ್ಕ್ ಪೂರ್ಣಗೊಳ್ಳುತ್ತೆ. ಈ ಆರ್ಕ್ ನೋಡೋದಕ್ಕೆ ಸಿಕ್ಕಾಬಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿತ್ತು ಅಂತ ಹೇಳ್ತೀನಿ. ಇನ್ನು ಉಳಿದ ಸಪೋರ್ಟಿಂಗ್ ಕಾಸ್ಟ್ನಲ್ಲಿದ್ದಂತಹ ಸಂಜಯ್ ದತ್, ಅರ್ಜುನ್ ರಾಮ್ಪಾಲ್ ಇನ್ನು ಮುಂತಾದವರಿಗೆ ಪಾರ್ಟ್ 1ನಷ್ಟು ಸ್ಕ್ರೀನ್ ಸ್ಪೇಸ್ ಇರಲಿರಲಿಲ್ಲ. ಬಟ್ ತಮ್ಮ ತಮ್ಮ ರೋಲ್ಸ್ನಲ್ಲಿ ದೇ ಹ್ಯಾವ್ ಡನ್ ದ ಬೆಸ್ಟ್ ಜಾಬ್ ಅಂತಾನೆ ಹೇಳಬಹುದು. ಅಕ್ಷಯ್ ಖನ್ನಾ ಅವರ ರೆಹಮಾನ್ ದಕಾಯತ್ ಎಂಬ ಪಾತ್ರ ರಣವೀರ್ ಅವರನ್ನ ಸಹ ಒಂದು ಮಟ್ಟಿಗೆ ಓವರ್ ಪವರ್ ಮಾಡಿತ್ತು. ಬಟ್ ಇಲ್ಲಿ ಆ ಥರದ ಡಾಮಿನೆನ್ಸ್ ಕಾಣಿಸಿದ್ದು ರಣವೀರ್ ಅವರ ರೋಲ್ನಲ್ಲಿ ಮಾತ್ರ. ಸಿನಿಮಾದ ಸ್ಕ್ರೀನ್ ಪ್ಲೇ ಹೇಗೆ ಒಂದು ಲಾಂಗ್ ಸ್ಟೋರಿನ ಎಂಗೇಜಿಂಗ್ ಮತ್ತು ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಬಹುದು ಅನ್ನೋದಕ್ಕೆ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ. ಎಲಿವೇಷನ್ ಆಗಿ ಆಗಿರಬಹುದು, ಆಕ್ಷನ್ ಬ್ಲಾಕ್ಸ್ ಆಗಿರಬಹುದು, ಎಲ್ಲವೂ ಎಕ್ಸ್ಟ್ರೀಮ್ಲಿ ವೆಲ್ ಪ್ಲೇಸ್ಡ್ ಅಂತ ಹೇಳ್ತೀನಿ. ಧುರಂಧರ್ 1ನ ಪ್ರತಿಯೊಂದು ಹಾಡು ಕೂಡ ನನ್ನ ಪ್ಲೇಲಿಸ್ಟ್ನ ಪಾರ್ಟ್ ಆಗಿದ್ವು. ಆ್ಯಂಡ್ ಈ ಬಾರಿಯ ಆಲ್ಬಮ್ ಕೂಡ ಎಕ್ಸ್ಟ್ರೀಮ್ಲಿ ವೆಲ್ ಮೇಡ್ ಅಂತ ಹೇಳಬಹುದು. ಬಾಲಿವುಡ್ ರೆಟ್ರೋ ಕ್ಲಾಸಿಕ್ಸ್ನ ಇಲ್ಲಿ ಬಳಸ್ಕೊಂಡಿರುವಂಥ ರೀತಿ ಇಂಪ್ರೆಸಿವ್ ಆಗಿತ್ತು. ಮೊನ್ನೆ ಅಷ್ಟೇ ಇದರ ಫುಲ್ ಆಲ್ಬಮ್ ಎಲ್ಲ ಮ್ಯೂಸಿಕ್ ಪ್ಲಾಟ್ಫಾರ್ಮ್ಸಲ್ಲಿ ಬಿಡುಗಡೆ ಆಗಿದೆ. ಆ್ಯಂಡ್ ಲಿಟ್ರಲಿ ಪ್ರತಿಯೊಂದು ಟ್ರ್ಯಾಕ್ ಕೂಡ ಒಂದು ಚಿನ್ನದ ಥರ ಇದೆ ಅಂತಾನೆ ಹೇಳಬಹುದು. ಸಿನಿಮಾನ ಫಸ್ಟ್ ಹಾಫ್ನಲ್ಲಿ ಗ್ರೇಟ್ ಹೈಸ್ಗೆ ತಗೊಂಡು ಹೋಗಿ ಸೆಕೆಂಡ್ ಹಾಫ್ನಲ್ಲಿ ಡಿಪ್ ಕಂಡಿರುವಂಥ ಎಷ್ಟೋ ಸಿನಿಮಾಗಳ ಉದಾಹರಣೆ ಇದೆ. ಬಟ್ ಇಲ್ಲಿ ಫಸ್ಟ್ ಹಾಫ್ಗೆ ಹೋಲಿಸ್ಕೊಂಡ್ರೆ ಸೆಕೆಂಡ್ ಹಾಫ್ ಇನ್ನಷ್ಟು ಕಿಕ್ ಕೊಡುತ್ತೆ. ವಿಷಲ್ ಕ್ಲಾಪ್ಸ್ ಹೊಡೆಯುವಂಥ ಸನ್ನಿವೇಶಗಳು ರಿಪೀಟೆಡ್ಲಿ ಬರ್ತಾನೆ ಇರ್ತವೆ. ಆ್ಯಂಡ್ ಇಷ್ಟೊಂದು ಹೈಸ್ನ ನಡುವೆ ಸಣ್ಣ ಪುಟ್ಟ ಫ್ಲಾಸ್ ಇದ್ರೂ ಕೂಡ ಅದು ಇಗ್ನೋರ್ ಆಗಿ ಹೋಗ್ತಾ ಇತ್ತು ಅಂತ ಅನಿಸ್ತು. ಕ್ಲೈಮ್ಯಾಕ್ಸ್ನಲ್ಲಿ ಸೀಟ್ನಿಂದ ಜಂಪ್ ಮಾಡಿ ಕ್ಲಾಪ್ ಮಾಡಲಾಗ್ತಾ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ಗಳು, ಟ್ವಿಸ್ಟ್ಗಳು ನಿಮಗೆ ಒಂದು ಸಾಲಿಡ್ ಪಂಚನ್ನು ಕೊಟ್ಟು ಬಡದೆಬ್ಬಿಸುತ್ತೆ. ಸಿನಿಮಾದ ಬಳಿ ಹೆಚ್ಚು ಸಮಯ ಇದ್ದಿದ್ರಿಂದ ಅವರಿಗೆ ಎಲ್ಲವನ್ನ ನೀಟಾಗಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸಮಯ ಆಯಿತು. ಎಲಿವೇಷನ್ಸ್ ಎಲ್ಲವೂ ಪೀಕ್ ಮುಟ್ಟೋದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅವೆಲ್ಲವನ್ನ ಪ್ಲಾನ್ ಮಾಡೋದಕ್ಕೂ ಸಾಕಷ್ಟು ಸಮಯ ಆಯಿತು. ಆ್ಯಂಡ್ ಸ್ಕ್ರೀನ್ ಪ್ಲೇನಲ್ಲಿ ಇದನ್ನ ಸಾಲಿಡ್ ಆಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಪಾತ್ರಗಳು ಕೂಡ ಎಷ್ಟು ವೆಲ್ ಡಿಫೈನ್ಡ್ ಆಗಿದ್ದಾವೆ ಅಂತಂದ್ರೆ ಇಂಥ ಸಿಚುವೇಶನ್ ಬಂದ್ರೆ ಇವನು ಏನ್ ಮಾಡ್ತಾನೆ, ಇವನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನೀವೇ ಡಿಸೈಡ್ ಮಾಡಬಹುದಾಗಿತ್ತು. ಇನ್ನು ಇಲ್ಲಿನ ಆಕ್ಷನ್ ಸೀಕ್ವೆನ್ಸ್ನ ಪಿಕ್ಚರೈಸ್ ಮಾಡಿರುವಂಥ ರೀತಿ ಬೆಟರ್ ಆಗಬಹುದಿತ್ತು. ಎಸ್ಪೆಷಲಿ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ಸ್ ಬಂದಾಗ ಅಲ್ಲಿ ಫ್ರೇಮ್ಸ್ ತುಂಬ ಶೇಕಿ ಆಗಿತ್ತು. ಯಾರು ಯಾವ ಥರ ಯಾರಿಗೆ ಹೊಡೆದ್ರು ಅನ್ನೋದು ಕೂಡ ಪ್ರಾಪರ್ ಆಗಿ ರೆಜಿಸ್ಟರ್ ಆಗ್ತಾ ಇರಲಿಲ್ಲ. ಅಷ್ಟು ಫಾಸ್ಟ್ ಕಟ್ಸ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಐನೋ ಇದು ತೀರಾ ಟೆಕ್ನಿಕಲ್ ಆಗೋಯ್ತು, ಬಟ್ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಇದನ್ನು ಮೆನ್ಷನ್ ಮಾಡಲೇಬೇಕಾಗಿತ್ತು. ಹಾಗಾಗಿ ಮಾಡಿದ್ದೀನಿ ಅಷ್ಟೇ. ಕಡಕ್ಕಾಗಿ ಹೇಳೋದಾದ್ರೆ ಧುರಂಧರ್ 2 ಒಂದು ಸಾಲಿಡ್ ವಾಚ್. ಧುರಂಧರ್ 1 ಸಿನಿಮಾ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಇದು ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಇಂಪ್ರೆಸ್ ಮಾಡುತ್ತೆ. ಆ್ಯಂಡ್ ಪ್ಯಾಕೆಟ್ ಥಿಯೇಟರ್ಸ್ನಲ್ಲಿ ನೋಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ನಷ್ಟು ಬೆಟರ್ ಆಗೇ ಆಗತ್ತೆ. ಸೊ ಇದಾಗಿತ್ತು ಧುರಂಧರ್ 2 ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ.